ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಸಂದರ್ಶನ ಕಾರ್ಯಕ್ರಮದಲ್ಲಿ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಹೋಬಳಿಯ ಕೋಡಿಹಳ್ಳಿ ಜನತಾ ಕಾಲೋನಿ ಕ್ಷೇತ್ರದಿಂದ ಹರ್ಗಿ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ಪಿ ಶಾಂತಮ್ಮ ಹಾಗೂ ಅವರ ಪತಿಯವರಾದ ಪರಸಪ್ಪ ಅವರಿಗೂ ಈ ಒಂದು ಸಂದರ್ಶನಕ್ಕೆ ಹೃದಯಪೂರ್ವಕ ಸ್ವಾಗತ. ಮೇಡಮ್, ನೀವು ಗ್ರಾಮ ಪಂಚಾಯತಿ ಚುನಾವಣೆಗೆ ನಿಲ್ಲೋಕ್ಕಿಂತ ಮೊದಲು ಏನು ವೃತ್ತಿಯನ್ನು ಮಾಡ್ತಾ ಇದ್ರಿ? ರೈತರಾಗಿದ್ದೀವಿ, ಕೃಷಿ ಕೆಲಸನ ರೈತರಾಗಿ ಮಾಡ್ತಾ ಇದ್ರಿ. ಜನಗಳ ಅಪೇಕ್ಷೆ ಮೇರೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ಅದರಲ್ಲಿ ವಿಜಯಶಾಲಿಯಾಗಿ ಈಗ ಸದಸ್ಯರಾಗಿದ್ರಿ. ಸಂತೋಷ. ಮೇಡಮ್, ನೀವು ಈಗ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸುಮಾರು 11 ತಿಂಗಳಾಗಿದೆ. ಈ 11 ತಿಂಗಳ ಅವಧಿಯಲ್ಲಿ ನಿಮ್ಮ ಈ ಕೋಡಿಹಳ್ಳಿ ಜನತಾ ಕಾಲೋನಿ ನೀವು ಜನರಿಗೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಏನು ಕೆಲಸ ಕಾರ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಸರ್ಕಾರದಿಂದ ಏನೇ ಬಂದ್ರು ಕುಡಿಯೋ ನೀರು ಇಡಬೇಕು ಅಂತ ಹೇಳಿ ನೀರು ಅದು ಹಣ ಬಂದದೆಲ್ಲ ಇಡ್ತಾ ಇದ್ದಾರೆ. ಏನಿದ್ರು ಉದ್ಯೋಗ ಖಾತ್ರಿ ಕೆಲಸ ಮಾಡೋದು, ಅದರಿಂದ ಕೆರೆ ಹೋಳೆತ್ತಿ ಅದೊಂದು ಅಭಿವೃದ್ಧಿ ಬಿಟ್ರೆ ಮತ್ತೆ ಯಾವ ಕೆಲಸ ಕಾರ್ಯನೂ ಮಾಡಿಲ್ಲ. ಆದ್ರೂ ಈ ಕಡಿಮೆ ಅವಧಿಯಲ್ಲಿ ಬರಗಾಲದ ಮೂವ್ಮೆಂಟ್ ಆದ್ರೂ ನೀವು ಕುಡಿಯೋ ನೀರಿನ ವ್ಯವಸ್ಥೆ, ಉದ್ಯೋಗ ಖಾತ್ರಿಯಲ್ಲಿ ಕೆರೆ ಹೂಳೆಸೋದು, ಈ ತರ ಒಂದು ಕೆಲಸಗಳನ್ನ ಮಾಡಿದಿರಿ. ತುಂಬಾ ಸಂತೋಷ. ಇನ್ನು ನಿಮಗೆ 4 ವರ್ಷ ಅವಧಿ ಇದೆ. ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರದ ಜನರಿಗಾಗಿ ಏನೇನು ಕಾರ್ಯಕ್ರಮಗಳನ್ನ, ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತೇಳಿ ಒಂದು ಯೋಜನೆ ರೂಪಿಸಿದ್ರಿ. ನಿಮ್ಮ ತಲೆಯೊಳಗೆ ಏನೇನಿದೆ? ಬರೀ ಮನಿ ಪ್ರತಿಯೊಂದು ಅವ್ರ ಸಮಸ್ಯೆಗಳು 60 ವರ್ಷದಲ್ಲಿ ಒಂದು ಹಣ ಬರತಕ್ಕದ್ದು, ಮಂಡಲ ಪಂಚಾಯತಿಯಿಂದ ಏನೇನು ಸೌಲಭ್ಯ ಸಿಗಬೇಕು ನಮ್ಮ ರೈತರ ಜನಗಳಿಗೆ ಮಾಡಬೇಕು ಅನ್ನೋದು ಎಲ್ಲ ನಮ್ಮ ತಲೆಯಾಗೈತಿ. ಅದ್ರ ತಕ್ಕಾಗಿ ಹಣ ಕಾಸು ನಮಗೆ ಸರ್ಕಾರದಿಂದ ಬಂದು ತಲುಪ್ತಾ ಇಲ್ಲ. ಸಂತೋಷ ಮೇಡಮ್. ಮೇಡಮ್, ಈಗ ನೀವು ಹೇಳಿದ್ರಿ ನಿಮ್ಮ ತಲೆಯಲ್ಲಿ ತುಂಬಾ ಯೋಜನೆಗಳಿದಾವೆ, ಆದ್ರೆ ಅವು ಸಾಕಷ್ಟು ಈಗ ಜನರಿಗೆಲ್ಲ ಮನೆಗಳನ್ನು ಕೊಡಬೇಕು, ಆಮೇಲೆ ರಸ್ತೆಗಳನ್ನು ಮಾಡಿಸ್ಬೇಕು, ಬಾಸ್ ಕಿರಂಡಿ, ಇನ್ನು ಸುಮಾರು ನಿಮ್ಗೆ ಕೆಲಸ ಕಾರ್ಯಗಳು ಇದಾವೆ. ಆದರೆ ಈಗ ಸರ್ಕಾರ ಕೊಡ್ತಕ್ಕಂತ ಅನುದಾನ ನಿಮ್ಮ ಈ ಕೆಲಸ ಕಾರ್ಯ ಮಾಡಕ್ ಸಾಕಾಗತ್ತಾ? ಸಾಕಾಗಲ್ಲ. ಯಾವ ಕೆಲಸ ಮಾಡಕ್ಕೂ ಸಾಕಾಗಂಗಲ್ಲ. ಬಂದಿದ್ದೆಲ್ಲ ಏನಪ್ಪಾ ಅಂದ್ರೆ ಈ ಪುಡಿಗಾಸು ಕೆರೆ ಕಟ್ಟಿ ಬಡವರಿಗೆ ಉದ್ಯೋಗ ಖಾತ್ರಿ ಕೆಲಸ ಕೊಡ್ಬೇಕು ಅನ್ನೋದು ಅದು ಒಂದೇ ಬರ್ತತೆ ಹೊರತು ಪ್ರತಿಯೊಂದರೂ ಕುಡಿಯೋ ನೀರಿಗೆ ಇಡಬೇಕು ಅಂತ ಕುಡಿಯೋ ನೀರಿಗೆ ಬಳಕೆ ಆಗ್ತಾ ಐತಿ. ಸಣ್ಣ ಪುಟ್ಟ ಬಂದ್ರು ಅದೇನು ಜನರ ಕಣ್ಣಿಗೆ ಕಾಣಂತ ಕೆಲಸಗಳು ಮಾಡಕ್ ಸಾಕಾಗಲ್ಲ. ಸರಿ ಮೇಡಮ್, ನೀವು ಹೇಳೋದು ಖಂಡಿತ ಸತ್ಯ ಇದೆ. ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕುಡಿಯೋ ನೀರಿಗೆ, ಅಂದ್ರೆ ವಾಟರ್ ಸಪ್ಲೈಗೆ, ಅವ್ರ ಸಿಬ್ಬಂದಿ ವೇತನಕ್ಕೆ, ಆಮೇಲೆ ನಿಮ್ಮ ಕರೆಂಟ್ ಬಿಲ್ಲಿಗೆ, ಇದಕ್ಕೆ ಸರಿಯಾಗತ್ತೆ. ಸೊ ನಿಮ್ಗೆ ಏನೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಿಮಗೆ ಹಣ ಸಾಕಾಗ್ತಾ ಇಲ್ಲ. ಸೊ ಈ ಸಂದರ್ಶನದ ಮೂಲಕ ನಾವು ಸರ್ಕಾರದ ಗಮನ ಸೆಳೀತಾ ಇದೀವಿ. ಅಂದ್ರೆ ಈಗ ಕೊಡ್ತಕ್ಕಂಥ ಅನುದಾನ ಸಾಕಾಗಲ್ಲ, ಇನ್ನೂ ಹೆಚ್ಚಿನ ಅನುದಾನ ಗ್ರಾಮ ಪಂಚಾಯತಿಗಳಿಗೆ ಸರ್ಕಾರ ಬಿಡುಗಡೆ ಮಾಡಬೇಕು ಅನ್ನೋದು. ಮೇಡಮ್, ಈಗ ಶಾಸಕರು, ಜಿಲ್ಲಾ ಪಂಚಾಯತ್ ಸದಸ್ಯರು ಅವರ ತರಾನೇ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರದೇ ಆದ ಕೋಟಾದಡಿಯಲ್ಲಿ ಅನುದಾನನ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಬೇಡಿಕೆ ಇಡ್ತಾ ಇದ್ದೀವಿ. ನಮ್ಮ ಬೇಡಿಕೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬೇಡಿಕೆ ಇರ್ತಾ ಇದೀರಿ ಸರ್. ನಾವು ಈಗ ನೀವೆಲ್ಲ ಸಂಘಟನೆ ಮಾಡಿ ಮುಂದರ್ದು ಹೋರಾಟ ಮಾಡಿ ಅದನ್ನ ಮುಂದರ್ಸಿದ್ರೆ ಜನಗಳಿಗೆ ಎಲ್ಲ ಪ್ರತಿನಿಧಿಗಳಿಗೆ ಒಬ್ಬರಿಗೆ ಸದಸ್ಯರಿಂದ ಹಿಡಿದು ಪ್ರತಿನಿಧಿಗಳಿಗೆ ಒಂದು ಉಪಯೋಗ ಆಗಂತ ಕೆಲಸ ನಾವು ಮಾಡ್ಬೋದು. ಸಂಘಟನೆ ಮಾಡಿ ಮಾಡ್ತಾ ಇರೋ ಕೆಲಸಗಳು ಖಂಡಿತ ಸತ್ಯ ಮೇಡಮ್. ಅಂದ್ರೆ ಎಲ್ಲಾ ಸದಸ್ಯರು ಕೈ ಜೋಡಿಸಿ ಪ್ರತಿಭಟನೆ ಮಾಡಿ ಇದನ್ನ ಸರ್ಕಾರಕ್ಕೆ ಒತ್ತಡ ತಂದ್ರೆ ಖಂಡಿತ ಪ್ರತಿ ಸದಸ್ಯರಿಗೂ ಒಂದು ಅನುದಾನ, ಅವ್ರದೇ ಆದ ಅನುದಾನ ಬರೋದ್ರಲ್ಲಿ ನಿಸ್ಸಂದೇಹ. ಮೇಡಮ್, ಈಗ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಒಂದು ನಿವೃತ್ತಿ ವೇತನ ಕೊಡಬೇಕು ಅಂತೇಳಿ ನಾವು ಪಿಂಚಣಿ ಕೊಡುವಂತ ವ್ಯವಸ್ಥೆ ಮಾಡಿ ಅಂತ ಸರ್ಕಾರಕ್ಕೆ ಬೇಡಿಕೆಯಲ್ಲಿ ಸೇರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಬೇಡಿಕೆ ಮಾಡೋದ್ರಿಂದ ನಮಗೂ ಉಪಯೋಗ ಆಕತಿ. ಮುಂದಿನ ನಮಗಿಲ್ಲ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗಾದ್ರೂ ಉಪಯೋಗ ಆಕತಿ. ಇದರಿಂದ ಗೆದ್ವಿ, ಏನೋ ಒಂದು 5 ವರ್ಷ ಅಧಿಕಾರ ಮಾಡಿದ್ವಿ, ಆಮೇಲೆ ಏನು ಇಲ್ದ ಒಂದು ಕೂಲಿ ಮಾಡಂತ ಸಂದರ್ಭದಾಗ ಹೋಗಿ ಮತ್ತೊಬ್ಬರ ಮನೆ ಬಾಲ ನಿಂತು
ಕೆಲಸ ಮಾಡ್ಬೇಕಂದ್ರೆ ಮುಜುಗರ ಆಕತಿ. ಈ ಮುಜುಗರ ಎಲ್ಲ ಇದು ಇಟ್ಟು ನಾವು ಬದುಕ್ಬೇಕು ಅಂದ್ರೆ ಏನೋ ಸರ್ಕಾರದಂತ ಸಹಾಯ ಮಾಡಿದ್ರೆ ಬದುಕ್ಬೋದು, ಬಾಳಿದ್ರೆ ಸ್ವಲ್ಪ. ತುಂಬಾ ಸಂತೋಷ ಮೇಡಮ್. ಇದು ಆದಷ್ಟು ಬೇಗ ಸರ್ಕಾರ ಈಡೇರಿಸಬೇಕು ಈ ಬೇಡಿಕೆಗಳನ್ನ. ಮೇಡಮ್, ಈಗ ಸರ್ಕಾರ ಕೊಡ್ತಕ್ಕಂಥ ಗೌರವಧನ ನಿಮಗೆ ತೃಪ್ತಿ ತಂದಿದೆಯಾ? ಇವತ್ತಿಗೂ ಸಿಕ್ಕಿಲ್ಲ ಸರ್. ಅದು ಗೌರವಧನ ಅಂತಾನೆ ಸಿಕ್ಕೇ ಇಲ್ಲ. ಅದು ಎಷ್ಟು ಸಿಗ್ತೈತಿ ಅಂತ ಗೊತ್ತಲ್ಲ, ಎಷ್ಟು ಬಿಡ್ತೈತಿ ಅಂತಾನು ಅದೇನು ಅಂತ ಬೆಳಕಿಗೆ ಬಂದಿಲ್ಲ. ನಮ್ಮ ಹಣಕಾಸು ಖರ್ಚು ಮಾಡ್ಕೊಂಡು ನಾವೇ ಹೋಗ್ತಾ ಅದು ಬರೋದು ಏನೇ ಇದ್ರು ಕೆಲಸ ಕಾರ್ಯಗಳು ನಮ್ಮ ಹಣದಿಂದನೇ ನಾವು ಮಾಡ್ತಾ ಇದ್ದೀವಿ. ಈಗ ಪ್ರತಿಯೊಂದು ಖಂಡಿತ ಸತ್ಯ. ಸುಮಾರು ಗ್ರಾಮ ಪಂಚಾಯಿತಿಗಳಲ್ಲಿ ಗೌರವಧನ ಇದುವರೆಗೂ ಕೊಟ್ಟಿಲ್ಲ. 500 ರೂಪಾಯಿ ಕೊಡಕ್ಕಾಗಿಲ್ಲ ಅವರಿಗೆ. ಆದ್ರೆ ನಮ್ಮ ಬೇಡಿಕೆ ಇರೋದು ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಡೋತಾರನೆ ಸದಸ್ಯರಿಗೆ 2,000, ಉಪಾಧ್ಯಕ್ಷರಿಗೆ 3,000, ಅಧ್ಯಕ್ಷರಿಗೆ 5,000 ಗೌರವಧನ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ. ಇದನ್ನ ಈ ಸಂದರ್ಶನದ ಮೂಲಕ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಗೌರವಧನನ 2,000 ಪ್ರತಿ ಸದಸ್ಯರಿಗೂ ಕೊಡುವಂತೆ ಈ ಬೇಡಿಕೆಯನ್ನ ಈಡೇರಿಸಬೇಕು ಸರ್ಕಾರ ಅಂತೇಳಿ ನನ್ನ ಮನವಿ ನಮ್ಮ ಸಂಘಟನೆಯ ಪರವಾಗಿ. ಮೇಡಮ್, ಈಗ ನಮ್ಮ ಈ ಒಂದು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ರಾಜ್ಯ ಮಟ್ಟದಲ್ಲಿ ನಿಮ್ಮ ತರ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರನ್ನ ಮನೆಗೆ ಭೇಟಿ ಮಾಡಿ ಅವ್ರ ಮಾಹಿತಿ ತಗೊಂಡು ಅವ್ರ ವಿಡಿಯೋ ಚಿತ್ರೀಕರಣ ಮಾಡಿ ಆನ್ಲೈನ್ ಮೂಲಕ ಅದನ್ನ ಅಪ್ಲೋಡ್ ಮಾಡೋದಲ್ಲದೆ ಸಮಾವೇಶಗಳ ಮೂಲಕ, ಪ್ರತಿಭಟನೆ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದೆ. ಸೊ ಇದ್ರ ಬಗ್ಗೆ, ಈ ಸಂಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಅಭಿಪ್ರಾಯ ಏನು? ಇದೇನು ಈಗ ಮಾಡತ್ತಿ ಒಳ್ಳೆ ಕೆಲಸ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಐತಿ. ಈ ಕೆಲಸ ಮುಂದುವರಿಸಿ ಎಲ್ಲರೂ ಕೈ ಜೋಡಿಸಿ ಹೋರಾಟ ಮಾಡಿ ನಿಮ್ಮಿಂದ ನಾವು ಇರ್ತೇವೆ. ಅದು ನಿಮ್ಮ ಸಹಕಾರ ಇದೆ. ಸಂತೋಷ ಮೇಡಮ್. ಇದುವರೆಗೂ ನಡೆದ ಈ ಸಂದರ್ಶನದಲ್ಲಿ ಕೋಡಿಹಳ್ಳಿ ಕ್ಷೇತ್ರದಿಂದ ಆಯ್ಕೆಯಾದಂಥ ಹರಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ಶಾಂತಮ್ಮ ಹಾಗೂ ಅವರ ಪತಿಯಾದ ಪರಸಪ್ಪನವರಿಗೂ ಈ ಒಂದು ಗ್ರಾಮ ಸ್ವರಾಜ್ ಸೇವಾ ಸಂಸ್ಥೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತಾರೆ.